ಇಲ್ಲ ಮನೆ ಅದು ಗುದಿಯಲ್ಲ ನೋಡಪ್ಪ ಅದ ಎಷ್ಟು ಚೆನ್ನಾಗಿ ತತ್ತದೆ ತಗೊಂಡು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಬಂದು ಸ್ಯಾಟರ್ಡೆ, ಟೈಮ್ ಬಂದು 8 ಗಂಟೆ ಆಗ್ತಾ ಇದೆ. ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೀನ್ಸ್ ಇವತ್ತು 7 ಗಂಟೆಗೆ ಎದ್ದಿದ್ದು, ದಿನ 6:30ಗೆ ಎದ್ದು ಬಿಡ್ತಿದ್ದೆ. ಇವತ್ತು ಒಂಥರ ನೆನ್ನೆ ಬೇರೆ ಕೆಲಸ ಮಾಡಿದ್ದಕ್ಕೂ ಅದಕ್ಕೂ ಬಾಡಿ ಎಲ್ಲ ಫುಲ್ ಟಯರ್ಡ್ ಅನಿಸ್ಬಿಡ್ತು. ಹಾಗಾಗಿ ಇವತ್ತು 7 ಗಂಟೆ ಆಗಿತ್ತು. ನಮಗೂ ಎದ್ದೊಳಗೆ ಮನಸ್ಸು ಹೋಗ್ತಾ ಇರಲಿಲ್ಲ. ಆದರೆ ನಮ್ಮ ಅತ್ತೆಯವರು ಇದಕ್ಕೆ ಹೋಗ್ತಾ ಇದ್ರು, ಏನು ಹೇಳಿ ಕುಡ್ಲು ಅದನ್ನೆಲ್ಲ ಶಾರ್ಪ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ರು ಹೊರಗಡೆ. ಹಾಗಾಗಿ ಅವರು ಹಸು ದನಿನ ಮನೆ ತೊಳೆದ್ಬಿಟ್ಟು ಈ ಕಡೆ ಬರೋಷ್ಟೊತ್ತಿಗೆ ಅವರು ಸ್ವಲ್ಪ ಅಟ್ಲೀಸ್ಟ್ ಒಂದು ಕಾಫಿ ಮಾಡಿಕೊಟ್ರೆ ಕುಡ್ಕೊಂಡು ಹೋಗ್ತಾರೆ. ಇಲ್ಲ ಅವರೇನೇ ಒಲೆ ಮುಂದೆ ಬಂದು ಮಾಡ್ಕೋಬೇಕಂತಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎದ್ದೆ. 7 ಗಂಟೆಗೆ ಎದ್ದೆ. ಒಂಥರ ನೆನ್ನೆ ಮಾಡಿದ ಕೆಲ್ಸಕ್ಕೂ ಅದಕ್ಕೂ ಕೈ ಕಾಲೆಲ್ಲ ಹಿಂಗೆ ಪಿಣ ಒಂಥರ ನೋಯುತ್ತೆ ಗೊತ್ತಲ್ಲ, ಕಾಲಿಟ್ರೆ ಸರಿ ಅಪ್ಪ ಆಗ್ತೈತೆ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟಿಗೆ ಬಂದು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಅವರಿಬ್ರು ಇನ್ನೂ ಮಲಗಿದ್ದಾರೆ, 8 ಗಂಟೆ ಆದರೂ ಕೂಡ ಇನ್ನೂ ಎದ್ದಿಲ್ಲ. ಇವತ್ತು ಸಾಯಂಕಾಲ ನನ್ನ ಹಸ್ಬೆಂಡ್ ಬರ್ತಾರೆ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ವಾ, ಅದನ್ನ ಮಾಡೋದಕ್ಕೆ. ಅಮ್ಮ ಏನೋ ಅಡಕೆದು ಅದು ಇದು ಬಿದ್ದೈತಲ್ಲ, ಏನು ಗರಿ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಾಕ್ಬೇಕಂತೆ. ಅದಕ್ಕೋಸ್ಕರ ಕುಡ್ಲನ್ನೆಲ್ಲ ಶಾರ್ಪ್ ಮಾಡಿಸ್ಕೊಂಡ್ಬರ್ಕೋದ್ರು. ಮಾಡಿಸ್ಕೊಂಬಂದ್ರೆ ಇಲ್ಲಿ ಕೆಲಸ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಸೊಪ್ಪು ಚಲ್ಕೋಬೇಕು ಅಂತ ಅನ್ಕೊಂಡಿದೀವಿ. ಹಸು ಕಟ್ತೀವಲ್ಲ ಅಲ್ಲಿ ಒಂದ್ ಹಸು ಅಂತೂ ಅಮ್ಮ ಮಾರ್ಬಿಡ್ತಾರೆ, ಯಾಕಂದ್ರೆ ಎರಡನ್ನೂ ಕೂಡ ಒಬ್ರು ಕೈ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಾನಿದ್ದೀನಿ, ಹುಲ್ಲೆಲ್ಲ ತಂದು ಕೊಡ್ತೀನಿ, ಆಮೇಲೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು ಅವರು ಒಂದ್ ಹಸು ಮಾರ್ತಾ ಇದಾರೆ. ನಮ್ಮನೆಯವ್ರಿಗೆ ನಾನು ಅದೇ ಹೇಳ್ತಾ ಇದ್ದೆ, ನಾನು ಇಲ್ಲೇ ಇರ್ತೀನಿ ಹಂಗೆ ಅಂತ. ಅಂದ್ರೆ ಅವರು ಏನು ಬೇಡ ಅಂತ ಅವರು ಆಯ್ತು, ಅವ್ರು ಹೇಳ್ದಂಗಾಗ್ಲಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು. ಮೀನ್ಸ್ ಇವಾಗ ಇನ್ನು ಏಪ್ರಿಲ್ ಅಲ್ವಾ, ಮೇ ಇದೆ, ಇನ್ನು 2 ಮಂತ್ಸ್ ಇದೆ ನಮ್ಗೆ ಟೈಮು ಹೋಗೋದಿಕ್ಕೆ. ಅಷ್ಟೊಂದು ಹಸು ಏನಾದ್ರು ಇದ್ರೆ ಕರೆಲ್ಲ ನೋಡ್ಕೊಂಡು ನೋಡೋಣ, ಹಾಲಲ್ಲಿ ಗಿನ್ನೆಲ್ಲ ಮಾಡ್ಕೊಂಡು ತಿನ್ಕೊಂಡು ಹೋಗೋ ಪ್ಲಾನ್ ಇದೆ. ಬಿಟ್ರೆ ನಾಳೆ ಅವ್ರು ಬಂದಾಗ ಈ ಕೆಲಸ ಮಾಡಿಸ್ಬೇಕು, ಅಡಕೆಗೆ ಏನು ಗರಿ ಎಲ್ಲ ಕತ್ತರಿಸಿಸ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ ಮಾಡಿಸ್ಬೇಕು, ಸೊಪ್ಪ ಚೆಲ್ಲೋದಕ್ಕೆ ನೆಲ ಸಮ ಮಾಡಿಸ್ಬೇಕು, ಹಗಸ್ಬೇಕು. 2 ಕೆಲಸ ಪೆಂಡಿಂಗ್ ಇದೆ. ಪುಳಿಯೋಗರೆ ರೆಡಿ ಮಾಡಬೇಕು, ಎಣ್ಣೆ ಕಾಯ್ದೊಯ್ತಾ ಇದೆ, ನಿಮ್ ಜೊತೆ ಮಾತಾಡ್ಕೊಂಡು ನಿಂತಿದ್ದೀನಿ. ಸೊ ಇವಾಗ ಎಣ್ಣೆಗೆ 1 by 1 ಕಡಲೆಬೇಳೆ, ಸಾಸಿವೆ, ಕಡಲೆ ಬೀಜ ಹಾಕೋಣ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಅಮ್ಮ ಇವತ್ತು ನಾಷ್ಟ ಏನು ತಿನ್ನಲ್ಲ. ಅವರು ಇದ್ರಲ್ಲಿದ್ದಾರೆ, ಏನಂತಾರೆ ದೇವ್ರನ್ನ ಹರಿಸ್ಕೊಂಡಿದ್ದಾರೆ ಅವರು. ಹಾಗಾಗಿ ಅವ್ರ ನಾಷ್ಟ ಇಷ್ಟ ಏನು ತಿನ್ನಲ್ಲ. ಇವತ್ತು ಕಡಲೆಬೇಳೆ ಏನಿಲ್ಲ, ಅಲ್ಲಿ ಹೋಗಿ ತಗೊಂಬರೋಣ. ರೂಮಲ್ಲಿರುತ್ತೆ ಒಬ್ಬಟ್ಟು ನೋಡಿ, ಎಲ್ಲ ರೊಟ್ಟಿ ಥರ ಒಣಗ್ಬಿಟ್ಟೈತೆ. ಅಮ್ಮ ಬೇಕಾದಾಗ ಬಂದು ತಗೊಂಡು ತಿಂತಾರೆ ಅವನ್ನ. ಅಲ್ಲಿ ಎಣ್ಣೆ ಕಾಯ್ದೋಯ್ತು, ನಾನು ಹುಡ್ಕೋದ್ರಲ್ಲೇ ಇದ್ದೀನಿ. ಅಮ್ಮ ಹಸ್ಕೊಂಡಿದ್ದಾರೆ, ಯಾಕಂದ್ರೆ ಇವತ್ತು ಕಲ್ದೇವನಹಳ್ಳಿ ಜಾತ್ರೆ ಐತೆ. ಜಾತ್ರೆಯಲ್ಲೇನೋ ಅವರು ಹಳ್ಳ ಹಾಕ್ತಾರಂತೆ, ಹಾಗಾಗಿ ಹಸ್ಕೊಂಡವ್ರು. ನಮ್ಮ ಯಪ್ಪ ಬಿಸಿಲಂತೂ ಭಯಂಕರ ಹೊಡಿತಾ ಇದೆ. ಭಯಂಕರ ಬಿಸಿಲು ಹೊಡಿತಾ ಇದೆ ಮಾತ್ರ. ಶಿವ, ನಾನು ಬಟ್ಟೆ ಇನ್ನೂ ವಾಶ್ ಮಾಡಬೇಕು. ಎಂಟ್ರಲ್ಲಿ ರಾಗಿ ಮುದ್ದೆ ಇದೆ, ತೊಳಿಬೇಕು. ನಮ್ಮ ಹಸುಗಳು ನೋಡಿ ಮಲಗಿದಾವೆ, ಇಲ್ಲಿ ಮಲಗಿದಾವೆ. ಎರಡು ಹಸನು ಫಲ. ಪಾತ್ರೆ ತೊಳ್ದಾಕ್ತೆ ಬೆಳಗ್ಗೆ, ರಾತ್ರಿನೂ ಸ್ವಲ್ಪ ತೊಳ್ದಾಕ್ತೆ, ಇವಾಗಲೂ ಸ್ವಲ್ಪ ಇದ್ದ, ಅವನು ತೊಳ್ದಾಕ್ತೆ. ಇಲ್ಲಿ ಇಡ್ಬರ್ವಾ ಆ ಗ್ಲಾಸಲ್ಲಿ. ನಿನ್ಗೆ ಕಣಮ್ಮ ಆ ಗ್ಲಾಸು ನಿನ್ಗೇನೆ, ಗುಂಡಿಗೆ ಬೇರೆ ಗ್ಲಾಸಲ್ಲಿ ಕೊಡ್ತೀನಿ. ತೊಟ್ಟು ಕುಡ್ದ್ಬಿಟ್ಟು ಬಂದ್ಬಿಟ್ಟೇನೋ. ಇಲ್ಲಿಡ್ಚಿನಿ,
ಕುಕ್ಕರ್ ತಗೋಬೇಕು ಅಂತಂತಂದರೆ ಹಂಗೆ ಬೈತಾ ಇದೆ. ಅಕ್ಕಿ ಇಲ್ಲಿದೆ, ನಾವು ಯೂಸ್ ಮಾಡೋದು ಸೊಸೈಟಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ. ಯಾವತ್ತಾರು ಪಲಾವ್ ಆ ಥರ ಮಾಡಿದಾಗ ನಮ್ಮನ್ನು ಎಲ್ಲರೂ ಸೊಸೈಟಿ ಅಕ್ಕಿನ ಇಷ್ಟಪಡೋದ್ರಿಂದ ನಾವು ಅದರಲ್ಲೇ ತಿನ್ನೋದು. ಹಾಕ್ಕೋಬೇಕು. ಸಂದಿಲಿದೆ ನೋಡಿ ನನ್ನ ಬಟ್ಟೆಗಳು. ಕೆಳಗಡೆ ಒಂದು ಬ್ಯಾಗ್, ಮೇಲ್ಗಡೆ ಒಂದು ಬ್ಯಾಗ್ ಇದೆ. 2 ಬ್ಯಾಗ್ ಬಟ್ಟೆ ಇರೋದು ನಂದು. ಆ್ಯಂಡ್ ಅಕ್ಕಿ ಅಲ್ಲಿದೆ. ಒಂದು ಟ್ರೈಪಾಡ್ ಮುರಿದೋಯ್ತು. ಸೊ ಇದು ನಮ್ಮ ಮಾವವ್ರು ತಂದು ಕೊಟ್ಟಿದ್ದು, ಅಣ್ಣ ಅಂತೀವಲ್ಲ, ಅವ್ರು ತಂದು ಕೊಟ್ಟಿದ್ದು. ಇದಕ್ಕೆ ಇವಾಗ ನಾರ್ಮಲಾಗಿ ನೀವೆಲ್ಲ ಹೇಗೆ ಮಾಡ್ತೀರೋ ಹಾಗೇ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ ಈ 3 ಹಾಕ್ಕೊಂಡಿದ್ದೀನಿ. 3 ಫ್ರೈ ಆಗಲಿ. ಕಡಲೆಬೀಜ, ಕಡಲೆಬೇಳೆ ಎಲ್ಲೂ ಕೂಡ ಫ್ರೈ ಆದಮೇಲೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. 3 ಜನಕ್ಕೆ ಪುಳಿಯೋಗರೆ ಹೇಳ್ಬೇಕಂದ್ರೆ ಹೆಂಗೆ ಮಾಡೋಕೆ ಹೋದ್ರೆ ಪುಳಿಯೋಗರೆ ಜಾಸ್ತಿ ಮಾಡಿಬಿಡ್ತೀನಿ ನಾನು. ಸರಿ, ನೋಡಿ ಕಡಲೆಬೇಳೆ ಎಲ್ಲ ಸೀರೋಗ್ತಾ ಇದೆ ಅಷ್ಟು. ಇದಕ್ಕೆ ನಿಂಬೆಹುಳಿ ಹಾಕೋಣ. ನಿಂಬೆಹುಳಿ ಅಲ್ಲ, ಹುಣಸೆಹುಳಿ. ವಿದ್ಯಾ ಹಾಲು ಹಾರಾಯ್ತು, ಬಾರವಾ. ನಾ ಅದಕ್ಕೆ ಇಟ್ಟೋಗಿದ್ದೀನಿ, ನೀನು ನೋಡು. ಕರಿತಾವ್ ನೋಡೋದು ಆಮೇಲೆ ಬರೀ. ಏನು ಐಡಿ ಫ್ರೆಂಡ್ ಹೆಸರು? ಪೀಟರ್ ಅಂತಿತ್ತ. ಆಯ್ತಾ ಗುಂಡು? ಒಂದೊಂದ್ಸರಿ ಕ್ಯಾಪ್ಚರ್ ಮಾಡೋಣ ಅಂದ್ರೆ ಆ ಟಿವಿದ್ ಬೇರೆ ಸೌಂಡು ಗೊತ್ತಿಲ್ಲ. ನಿಮ್ಮಪ್ಪ ಎಷ್ಟು ಕಡೆ ತಿನ್ ಬೇಗ ಬೇಗ ಕೊಡ್ತೀನಿ. ಸರಿ, ಇಷ್ಟು ಕ್ಯೂಟಾಗಿ ಮಾತಾಡ್ತಾ ಇರ್ತೀನಿ. ಇದುವೇ ಪುಳಿಯೋಗರೆ, ಚೆನ್ನಾಗಿದೆ ಕಲರ್. Thank you. ಎಲ್ಲ ಗಪ್ ಚುಪ್ಪನಾಗಿರ್ಬೇಕು. ಕೇಳಿಸ್ತಾ ಹೋಗೋಣ.
ದೂರ ನಿಂತ್ಕೊಂಡು ತೆಗಿತೀನಿ. ಈಗ ತೆಗಿಯಕ್ ಬಂದ ಬೇರಿಡ್ತಾರದ ಬೇರಿಡ್ತಾರ ತೆಗಿಯಕ್ ಬಂದ. ಕಟ್ಟೆ ಇರಲ್ಲವೇ ಕಟ್ಟೆ ಇರದಲ್ಲಿ ಯಾವ ತೊಡ ಹಾಕಿ ಕೊಡ್ತಾರೆ ಕಟ್ಬಿಟ್ಟು ಸುಲ್ತಾರು ಇಷ್ಟೊಂದು ಕಟ್ಟಿಟ್ಟು ಒಂದು ತೊಗೊಳ್ಳಿ. ನೀನ್ ಡ್ಯಾನ್ಸ್ ನೋಡಿದ್ರೆ ಅಂಬಾ ಗುಲ್ಲಾರ್ ತಂದು ಹಾಕ್ತಾರೆ ಬಂಗಾರು. ಯಾವ್ದ್ರಲ್ಲಿ ಹುಲ್ಲಲ್ಲಿ ಮಾಡ್ದು ಮಾಡು. ಜವಳಿ ಹೊಡಿಯುತ್ತೆ. ಆ ಕಡೆ ಹೋಗಿ ಜವಳಿ ಸಂದಿಲ್ ಇಬ್ರು ನಿಂತ್ಕೊಬಿಡಿ. ಹೆಂಗ್ ಹೊಡಿಯುತ್ತೆ ಅನ್ಬಿಡಿ ಜವಳಿ ಹಿಂದಕ್ಕೆ. ನೋಡಿಲ್ಲ ನೋಡ್ಲು ಸಾಕಮ್ಮ, ಇನ್ನಷ್ಟು 4 ಕಿತ್ಕೊಂಡಿದ್ದೀನಿ. ನಿಂದೆರಡು ಹಾಕೊಂಡೆರಡು. ಇವತ್ತು ನಾಳೆ ಒಂದು ಆಯ್ತಾ? ಅಯ್ಯೋ ಫ್ರೆಂಡ್ಸ್, ಇಲ್ಲಿ ತೋಟದ ಹತ್ರ ಬಂದಿದ್ವಿ. ಎಳ್ನೀರು ಕಿತ್ಕೊಂಡಾಯ್ತು. 4 ಕಿತ್ತೆ, ಬಟ್ ಒಂದು ಹೊಡೆದೋಯ್ತು. ಬೆಳಗ್ಗೆ ಮೇಲಿಂದ ಬಿದ್ದ ತಕ್ಷಣವೇ ಹೊಡೆದೋಯ್ತು. ಇನ್ನು 3 ಇದೆ, ಸಾಕು. 3ಕ್ಕೆ ಕಲ್ಸಕ್ಕರೆ ಹಾಕ್ಬಿಟ್ಟು ದಿನ ಇಬ್ರಿಗೂ ಒಂದೊಂದು ಗ್ಲಾಸ್ ಕೊಟ್ಟರೆ ಅಷ್ಟೇ ಮಸ್ತು ಅಂತ ಅನಿಸುತ್ತೆ. ಆ್ಯಂಡ್ ಕೆಲಸ ಎಲ್ಲ ಮುಗೀತು. ಇವಾಗ ಸಾಂಬಾರಿತ್ತು, ಸೊಪ್ಪಿನ ಸಾರು, ಬಟ್ ಅದು ಯಾಕೋ ಸಾಂಬಾರು ಒಂಥರ ಆಗ್ಬಿಡೈತೆ. ನುಗ್ಗೆಕಾಯಿ ಎಲ್ಲ ಐತಲ್ಲ, ಹಾಕ್ಬಿಟ್ಟು ಉಳಿಸಾರು ಮಾಡಿಬಿಡ್ತೀನಿ, ಸರಿ ಹೋಗುತ್ತೆ. ಎಳ್ನೀರು ಚೆನ್ನಾಗಿದೆ, ಮನೆ ಒಳ್ಳೆ ಇದಿದೆ. ಕರೆಕ್ಟಾಗಿರೋ ಹದವಾಗಿರೋಂಥ ಎಳ್ನೀರು ಕಿತ್ತಿದ್ದೀನಿ, ಚೆನ್ನಾಗೈತೆ. ತೊಗೊಂಡೋಗ್ಬೇಕು ಇವಾಗ. ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 1:05 ಆಯಿತು.
ಮತ್ತು ಏನೋ ಪಾಯಸ ಸಾರು ಮುದ್ದೆ ಮಾಡಿಬಿಡವ ಅಂತ ಹೇಳವ್ರೆ. ಹಾಗಾಗಿ ಸಾಂಬಾರಿಗೆ ಬೇಳೆ ಬೆಂದು ಆಲೆ ಎಲ್ಲ ಮೊಸಪಾದಂಗೆ ಆಗ್ಬಿಡವೆ. ಬಟ್ ನುಗ್ಗೆಕಾಯಿ ನಾನು ಬೇಗ ಕಟ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ತುಂಬ ಟೈಮ್ ತೊಗೊತಾ ಇದೆ ನುಗ್ಗೆಕಾಯಿ. ಆ್ಯಂಡ್ ನುಗ್ಗೆಕಾಯಿ ಕಟ್ ಮಾಡಿ ಇವಾಗ ಒಲೆ ಮೇಲೆ ಹಾಕೋದೇನೆ ಇವಾಗ. ಅಷ್ಟು ಬಿಟ್ಟರೆ ನೋಡೋಣ. ನಮ್ಮ ಹೊಟ್ಟಿಸ್ಕೊಂಡವ್ರಪ್ಪ, ಅದಕ್ಕೋಸ್ಕರ ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಇವರೆಲ್ಲ ಸ್ವಲ್ಪ ಬೆಳಗ್ಗೆ ಪುಳಿಯೋಗರೆ ಇತ್ತು, ಪುಳಿಯೋಗರೆ ತಿನ್ಕೊಂಡ್ರು. ಆ್ಯಂಡ್ ಅಷ್ಟು ಬಿಟ್ಟರೆ ಹೆಂಗೆ ಹುಲ್ ತಂದು ಹಾಕೋದ್ವಾ, ಇವಾಗ ಎಷ್ಟೋ ಕೆಲಸ ಕಡಿಮೆ ಆಗೋಕ್ಕೆ. ಇಲ್ಲ ಇವಾಗ ಹೋಗ್ಬೇಕಾಯ್ತು ಹುಲ್ ತರಕ್ಕೆ. ನಾನೇನೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ. ಜಸ್ಟ್ ಒಂದು ಮನೆ ಕಸ ಮುಚ್ಕೊಂಡು ಒಂದ್ಸರಿ ಮುಖ ತೊಳ್ಕೊಂಡು ಒಂದ್ಸರಿ ಕೇಳಿ ನೋಡ್ತೀನಿ ಅಮ್ಮನ್ನ, ತಿರ್ಗಾ ಸ್ನಾನ ಮಾಡ್ಕೋಬೇಕು ನಮ್ಮ ಅಂತ. ಮಾಡ್ಕೊಳ್ಳೋವ ಅಂತಂದರೆ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಅಮ್ಮ ಏನೋ ಹಳ್ಳ ಹಾಕ್ಬಿಟ್ಟು ಬರ್ತಾರಂತಲ್ಲ, ಅದು ಹೆಂಗಾಗ್ತಾರ ನನಗೂ ಗೊತ್ತಿಲ್ಲಪ್ಪ. ಈಗ ಹೋದಾಗ ನೋಡ್ಬೇಕು ಹೆಂಗಾಗ್ತಾರೆ ಏನು ಅಂತ ಹೇಳ್ಬಿಟ್ಟು. ಆಯಿತು, ಇದಾಚೆ ಅಂಬ ಹತ್ರ ಹಾಕ್ಬಿಡು. ಅಂಬ ಹುಲ್ಲೈತಲ್ಲ ಅಲ್ಲಿ ಹಾಕ್ಬಿಡಪ್ಪ. ಬಿಸಿಲಿಗೆ ಹೋಗ್ಬಿಡ. 2 ಬದನೆಕಾಯಿ, ಒಂದು 5-6 ನುಗ್ಗೆಕಾಯಿ ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಸಾಂಬಾರನ್ನ. ಅಂಬ ಹತ್ರ ಹೋಗ್ಬೇಡ. ಈ ಹೊಲ್ತಕ್ಕೆ ತೋಟಕ್ಕೆ ಹೋಗ್ಬಿಟ್ರಿ ಪೊಲೀಸ್ ಮುಳ್ಳು ಅಂತ ಇರ್ತವೆ. ಅಯ್ಯಪ್ಪ, ಎಲ್ಲಿ ಬೇಕಲ್ಲಲ್ಗೆಲ್ಲ ಹತ್ಕೊಂಡ್ಬಿಟ್ಟು ಕುತ್ಕೊಂಡ್ರೆ ಸಾಕು ಚುಚ್ತಾ ಇರ್ತಾವತ್ತಿಗೆ. ಬೇಳೆ ಬೆಂದೋಗಿದೆ. ಫುಲ್ಲು ಸೌಂಡ್ ಮಾಡ್ಬೇಡ ಕಣಪ್ಪ, ಸೌಂಡ್ ಮಾಡ್ಬೇಡ ಕಣಪ್ಪ. ನೋಡ್ತಾ ಇದ್ರಲ್ಲ, ಬೇಳೆ ಎಲ್ಲ ಫುಲ್ ಬೆಂದೋಗಿದೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ಹಾಕೋತೀನಿ. ಟೊಮೆಟೊ, ಸಣ್ಣ ಟೊಮೆಟೊ ಬರುತ್ತಲ್ಲ ಅದನ್ನೇ ಹಾಕೊತೀನಿ. ಇನ್ನು ಬೇಳೆ ಅಂತೂ ಸಿಗಲ್ಲ ಬಾಯಿಗೆ ಬಿಡಿ, ಎಲ್ಲ ಮೊಸಪಾದಂಗೆ ಆಗ್ಬಿಡೈತೆ. ಇದು ಬೇಲಿ ಪುಟ್ಟ 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 ಅಂತ. ಆಮೇಲೆ ಬೇಕಾದ್ರೆ ಸಾಂಬಾರು ಪೌಡ್ರು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟುಬಿಟ್ರೆ ಸಖತ್ತಾಗಿರುತ್ತೆ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಹುಳಿ ಸಾಂಬಾರು ರೆಡಿ ಆಯಿತು. ನುಗ್ಗೆಕಾಯಿ ಸಾಂಬಾರು ರೆಡಿ ಮಾಡಿರುತ್ತೆ. ಜಸ್ಟ್ ಒಂದು ಒಗ್ಗರಣೆ ಕೊಟ್ಟರೆ ಅವಶ್ಯಕತೆ ಇದ್ದರೆ ಕೊಡ್ತೀನಿ, ಇಲ್ಲ ನಾನು ಅದನ್ನು ಕೊಡಲ್ಲ. ಹಾಂ, ಸಾಂಬಾರೇ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿಯಾಗಿ ಇಡಬೇಕಂದ್ರೆ. ಹಾಗಾಗಿ ನೋಡೋಣ, ಒಂದು ಒಗ್ಗರಣೆ ಕೊಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಒಂದು ಪಾಯಸದ ಹೆಸರುಬೇಳೆ ಎಲ್ಲ ಬೇಯಿಸಿದ್ದೀನಿ. ಇವಾಗ ಅದಕ್ಕೊಂದು ಬೆಲ್ಲ ಹಾಕ್ಬಿಟ್ಟು ಇಡ್ತೀನಿ. ಬೆಲ್ಲ ಇಲ್ಲೇ ಇರಬೇಕು, ನಾನೆಲ್ಲ ಆಚೆ ಇದೆ ಅನ್ಕೊಂಡ್ರೆ. ಸೊ ಇದರಲ್ಲೇ ಇರಬೇಕು. ಸ್ವಲ್ಪ ಕೆಚ್ಚಿಬಿಟ್ಟು ಬೆಲ್ಲನ ಹಾಕ್ಬಿಡೋಣ. ಚೂರು ಹಾಕುಮ್ಮ. ಸೊ ಒಂದಿಷ್ಟು ಹಾಕ್ತೀನಿ ಬೆಲ್ಲನ ಇವಾಗ. ಬೇಕಾದ್ರೆ ಆಮೇಲೆ ಸ್ವೀಟ್ ನೋಡ್ಕೊಂಡು ಹಾಕಿದ್ರೆ ಆಯಿತು. ಕೆಲವ್ರೇನೋ ಬೆಲ್ಲನೆಲ್ಲ ಸೋಸ್ಬಿಟ್ಟು ಹಾಕ್ತಾರೆ. ನಂಗೆ ನಿಜವಾಗ್ಲೂ ಅಷ್ಟು ಟೈಮ್ ಇಲ್ಲ. ಆಮೇಲೆ ಬೇಕಾದ್ರೆ ಸಕ್ಕರೆ ಹಾಕ್ಕೊತೀನಿ, ಇಟ್ಕೊಂಡಿರ್ತೀನಿ. ಪಾಯಸನ ಅಲ್ಲಾಡಿಸ್ಬಿಟ್ಟು ನೋಡೋಣ. ಇವಾಗ ತೆಳ್ಳಗೆ ಆದ್ರೇ ಚಂದ ಪಾಯಸ, ಗಟ್ಟಿಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ರೆಡಿ. ಭಯಂಕರ ಶೆಕೆ ಇದೆ, ಇಡಕ್ಕಾಗಲ್ಲ, ಅಷ್ಟು ಶೆಕೆ ಇದೆ. ಹಾಗಾಗಿ ನಾನು ಬ್ಯಾಕ್ ಕ್ಯಾಮ್ರಾನೇ ತೋರಿಸ್ತೀನಿ. ಆಲ್ಮೋಸ್ಟ್ ಜಾಸ್ತಿ ಅದು ನನ್ನ ಫೇಸ್ ನೋಡಿ ನಿಜವಾಗ್ಲೂ ಎದ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಅಷ್ಟು ಸ್ವೆಟ್ ಆಗ್ತಾ ಇದೆ ನಾನಂತೂ ಕೂಡ. ಇಲ್ಲಿ ಪಾಯಸದ್ದು ನೋಡ್ತಾ ಇದ್ರಲ್ಲ, ಆಗ್ತಾ ಇದ್ದೆ ಪಾಯಸದ್ದು. ಒಂದು ಒಗ್ಗರಣೆ ಕೊಟ್ಟರೆ ಆಲ್ಮೋಸ್ಟ್ ಮುಗೀತು ಕೆಲಸ, ಅಡುಗೆ ಮನೆ ಕೆಲಸನೇ ಮುಗೀತು ಅಂತ. ನೋಡಿ, ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ನೈಟ್ ಟೈಮ್ ಅಡುಗೆ ಮನೆ ನಿಂತ್ಕೊಳ್ಳೋಕ್ಕೆ ಅಷ್ಟು ನಂಗೆ ಇಷ್ಟನೇ ಆಗಲ್ಲ. ಏನೇ ಇದ್ರು ಅಡುಗೆ ಕೆಲಸ ಮಧ್ಯಾಹ್ನ ಮುಗಿಸ್ಕೊಡ್ಬೇಕು. ಆ ಥರ
ಬಟ್ ವರ್ಕ್ಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನೈಟೇ ಇರುತ್ತೆ ಕೆಲಸ ಆಗೋದಂತೂ. ಈಗ ಮನೆ ಟೈಟಾಗಿ ಮಾತ್ರ ವಿದ್ಯಾರ್ಥಿ ಮುಗಿಸ್ಕೊಳ್ತೀನಿ. ಅವರಿಬ್ರು ಸ್ವಲ್ಪ ಪುಳಿಯೋಗರೆ ಐತೆ ತಿಂದ್ರಲ್ಲ, ಇವಾಗ ಬಾಲ್ ಆಟ ಆಡ್ತಾ ಇದ್ದಾರೆ. ನಮ್ಮ ವಿದ್ಯೆನ ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಅವಳಿಗೇನೋ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಇಲ್ಲಿ. ಆಯ್ತು ಕಣವ, ನಿಮ್ಮ ಚಿಕ್ಕಮ್ಮ ಬರ್ತಾರೆ. ಹಾಗೆ ಕಲ್ಲನಹಳ್ಳಿ ಜಾತ್ರೆ ಐತಲ್ಲ, ಜಾತ್ರೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ವಿ. ಅತ್ತೆ ಮನೆಯಿಂದ ನೀರು ಬಿಡ್ತಾವ್ರೆ. ಗ್ಲಾಸ್ ಅನ್ಕೊಂಡು ಇಟ್ಬಿಡ್ತೀನಿ, ಬೇಕಾದ್ರೆ ಮುದ್ದೆ ರಾತ್ರಿ ತಿಳ್ಕೊಂಡ್ರೆ. ನಾವು ಗೊಬ್ಬರ ಕುತ್ಕೊಡ್ತೀನಿ. ನನಗಂತೂ ಕೈಕಾಲೆಲ್ಲ ಇಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಈಸಿಯಾಗಿ ನಿಧಾನ ಕೂತ್ರೆ ಕುತ್ಕೋಬೋದು, ಇಲ್ಲಾಂದ್ರೆ ಆಗದೇ ಇಲ್ಲ ಕುತ್ಕೊಳ್ಳೋಕ್ಕೆ. ಸ್ವಲ್ಪ ಕುತ್ಕೊಂಡು ಒಳಗೆ ಆಲ್ಮೋಸ್ಟ್ ಕೆಲವರಂತೂ ನೀವುಗಳಂತೂ ಸುಧಾ ಹಳ್ಳಿ ವಿಡಿಯೋ ಹಾಕಿ, ನನಗೆ ಸಿಟಿ ವಿಡಿಯೋ ಬೇಡ, ಹಳ್ಳಿ ವಿಡಿಯೋ ಹಾಕಿ ಹಿಂಸೆ ತೆಗಿತೀರ. ಅದಕ್ಕೋಸ್ಕರನೂ ಇದ್ದೀನಿ ನಾನಿಲ್ಲಿ ಅಂತಲೇ ಹೇಳ್ಬೋದು, ನಿಮಗೋಸ್ಕರನೂ ಇದ್ದೀನಿ. ಕೆಲವ್ರಿಗಂತೂ ಹಳ್ಳಿ ವಿಡಿಯೋ ತುಂಬಾ ಇಷ್ಟ. ಹಳ್ಳಿಲಿದ್ದೀವಿ ಅಂತ ಹೇಳಿದ್ರೆ ಸುಮ್ಮನೆ ತಿನ್ಕೊಂಡ್ಕೊಂಡಂತೂ ಇಲ್ಲ. ಇವಾಗಂತೂ ನಮ್ಮ ಮಾವು ತಿನ್ಕೊಂಡ್ಮೇಲೆ ಹೆವಿ ಕೆಲಸ ಇರುತ್ತೆ, ಮಾಡಿಕೊಂಡು ನಿಮಗೂ ಒಂದು ಖುಷಿ ಅಲ್ವಾ ನೋಡೋದಕ್ಕೆ. ಬರೀ ಸಿಟಿ ವಿಡಿಯೋ ನೋಡಿ 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 ಬೇಜಾರಾಗಿರುತ್ತೆ. ಹಾಗಾಗಿ ಒಂದು ಚೇಂಜ್ ಓವರ್ ಇರಲಿ ಅಂತ ಹಳ್ಳಿಲಿದ್ದೀನಿ. ರೆಡಿ ಆಯಿತು, ಟೇಸ್ಟ್ ಹೆಂಗಿದೆ ಅಂತ ನೋಡ್ಬಿಡ್ತೀನಿ. ಚೆನ್ನಾಗಿದೆ, ಕಮ್ಮ 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 ಅಂತ ಇಲ್ಲ ಅಂದರೆ ನಂಗೆ ಗೊತ್ತಾಯ್ತು ಚೆನ್ನಾಗಾಗಿದೆ ಅಂತ. ಆ್ಯಂಡ್ ಪಾಯಸದಲ್ಲೂ ಬೆಲ್ಲ ಕರಗಿದೆ, ಅದು ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಬೇಕು ಅನ್ನಿಸ್ತಾ ಇದೆ, ಸಕ್ಕರೆ ಹಾಕ್ಬಿಡ್ತೀವಿ ಅದಕ್ಕೆ. ಅಷ್ಟೇ, ಇನ್ನು ಒಂದು ಏಲಕ್ಕಿ ಕುಟ್ಟ ಹಾಕ್ಬಿಡ್ತೀನಿ ಅದಕ್ಕೆ ಪಾಯಸದ್ದು. ಅಲ್ಲಿ ಪಾಯಸ ರೆಡಿ ಆಯಿತು ಅಂತ ಅರ್ಥ. ಬಾಣಲಿನ ತೊಳಿಬೇಕು. ಬೇಕು ಗಟ್ಟಿಯಾಗಿರ್ಬೇಕು ಪಾಯಸ. ನೋಡಿ ಸ್ವಲ್ಪ ತೆಳ್ಳಗೈತೆ, ಈ ಥರ ಇದೆ. ಗಟ್ಟಿ ಬೇಕಾದ್ರೆ ಒಂದು ಸ್ವಲ್ಪ ರವೆ ಹಾಕ್ಬಿಟ್ರೆ ಸಾಕು, ಇದಕ್ಕೆ ಗಟ್ಟಿ ಆಗೋಯ್ತೈತದೆ. ನೋಡೋಣ, ಸ್ವಲ್ಪ ಬೇಯ್ಲಿ. ತೆಳ್ಳಗೆ ಇತ್ತು ಅಂತಂದ್ರೆ ನಾನು ಇಷ್ಟ ಹಾಕ್ತೀನಿ, ರವೆ ಹಾಕ್ತೀನಿ. ಆ್ಯಂಡ್ ನಾನು ಏಲಕ್ಕಿ ಕೆಚ್ಚ ಹಾಕ್ಬಿಡ್ತೀನಿ. ನೋಡಿ ಇಬ್ರು ಬಂದು ತೀಟೆ ಅಂದರೆ ತೀಟೆ, ಇಬ್ರು ತೀಟೆ. ಕೆಲಸ ಎಲ್ಲ ಮುಗೀತಲ್ಲ ಅಡುಗೆ ಮನೆದು. ಈಗ ಅಕ್ಕಿ ತೊಳ್ಕ ಬರ್ತೀನಿ, ಅನ್ನ ಮಾಡಬೇಕು. ನಿಮ್ಮ ಫೇವ್ರೇಟ್ ಅಲ್ವಾ? ನೋಡಿ ಒಂಚೂರು ರವೆ ತೊಗೊಂಡಿದ್ದೀನಿ. ನನ್ನ ಮುಖ ಕಾಣಿಸ್ತಿದೆ, ಅವರ ರವೆ ಕಾಣಿಸ್ತಾ ಇದೆಯಾ? ಚೂರು ರವೆ ತೊಗೊಂಡಿದ್ದೀನಿ. ಹೋಗ್ಬಿಟ್ಟಾದ್ರೂ ಹಾಕ್ಕೊಡಿ. ಚೂರು ಆಗ್ತಾ ಇದೆ ಅಷ್ಟೇ, ಜಾಸ್ತಿ ಆಗ್ತಾ ಇಲ್ಲ.
ನಡಿಯಪ್ಪ ಅದನ್ನ ಬೇಯ್ತಾ ಇರ್ತದೆ. ಅಕ್ಕಿ ಹಾಕೊಂಡ್ಬರೋಣ. ಅಜ್ಜಿ ಬ್ರಷ್ ಹಾಕ ತಗೊಂಡಿದ್ಯಾ ನೀನು? ಬ್ರಷ್ ಹಾಕೋದು ಏನದು? ಕ್ಯಾಟ್ ಕ್ಯಾಟ್ ಏನ್ ತೆಗಿತಾ ಇದೀಯ ನೀನು ಇವಾಗ? ಹೋಗ್ಬಿಟ್ಟರೆ ಹೆಂಗ್ ತಿಂತೀಯ ಅಂದ್ರೆ ಗುಂಡು ನೀನು? ಕೊಯ್ಲಿ ತಲೆ ಮೇಲೆ ಹಾಕ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಈ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್. ಅದ್ರ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಸಮ್ಟೈಮ್ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಾಗತ್ತೆ ಅಂದ್ಕೊತೀವಿ, ಒಂಥರ ಕಹಿ ಬಂದಂಗೆ ಚೆನ್ನಾಗಾಗಲ್ಲ. ಬಟ್ ಹಳ್ಳೀಲಿ ಏನಂತಂದರೆ ಅಲ್ಲಿ ಮಾಡ್ತೀವಲ್ವ, ಅದೊಂಥರ ಟೇಸ್ಟೇ ಚೆನ್ನಾಗಿರುತ್ತೆ. ಏನೇ ಹೇಳಿ ಹಳ್ಳೀಲಿ ಮಾಡೋ ಅಡುಗೆಗೂ ಸಿಟಿಲಿ ಮಾಡೋ ಅಡುಗೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಅನಿಸುತ್ತೆ. ಅದೇ ಗ್ಯಾಸು ಅದೇ ಪಾತ್ರೆಲಿ ಮಾಡಿದ್ರೂ ಕೂಡ ಹಳ್ಳೀಲಿ ಬರೋ ರುಚಿನೇ ಬೇರೆ. ಬಟ್ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಏನಂದರೆ ನಮ್ಮ ಅತ್ತೆಯವ್ರು ತಿಂತಿರ್ಲಿಲ್ವಲ್ಲ, ಅದೆಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಪಾಪ ವಯಸ್ಸಾಗಿದೆ, ಅದ್ರ ತಕ್ಕ ನಾವು ಉಪವಾಸ ಇದ್ದೇನೆ ಅಂತ ಸುಮ್ಮನಂತೂ ಕೂತ್ಕೊಳ್ಳಲ್ಲ. ಅವರು ಒಂದೇ ಸಮ ಕೆಲಸ ಮಾಡ್ತಾನೆ ಇರ್ತಾರೆ. ಊಟ ಎಲ್ಲ ಆಯಿತು. ಇವಾಗ ಜ್ಯೂಸ್ ಮಾಡ್ತಾ ಇದ್ದೀನಿ. ಅವರು ಅದರ್ವೈಸ್ ಬಿಟ್ಟು ಬೇರೆ ತಿನ್ನಲ್ಲ. ಇದು ಗುಂಡಣ್ಣನ ಮನೆ ಅಂತೆ. ಗುಂಡಣ್ಣನ ಮನೆ ಕೂತೈತೆ. ಪುಷ್ಪಾವತಿ ದಿನ್ 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 ಪುಷ್ಪಾವತಿ ದಿನ್ 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 ಪುಷ್ಪಾವತಿ. ಅಜ್ಜಿ ಕೊಟ್ಟರು ಅಷ್ಟೇ. ಯಾಕೆ ಗುಂಡು ಒದೆ ಕೊಟ್ರೆ ಮಾತ್ರ ನಿಂಗೆ ಗುಂಡು ಉದುರು ಸಾಕ್ತೀನಿ. ಹುಷಾರ್ ಅದನ್ನೇ ನಿಮ್ಮಿಬ್ರು ಸಾಕಾಯ್ತದ ಮನೆ. ಸಾಕು ಮಸ್ತು. ಅಜ್ಜಿ ಗುಲಾಬಿ ಹಿಡಿದ ಇಲ್ಲ ಮನೆ ಅದು ಗುದಿಯಲ್ಲ. ಯಾವ್ದಕ್ಕಾರ ಹಾಕವ ನಿಂಗೆ ಯಾವ್ದು ಈಸಿ ಇಷ್ಟ ನಮ್ಮ ಹಾಕದ ಹಾಕ್ಬಿಟ್ಟ ಇದ್ಯಾ? ಖುಷಿ ಆಯ್ತಾ? ಇಲ್ಲಿ ಈ ಕಡೆ ತಿರುಗು. ಖುಷಿ ಆಯ್ತಾ? ದಿಲ್ ಅಂದ್ರೇನು? ಆಹಾ, ದಿಲ್ ಅಂದ್ರೆ ಮನಸ್ಸು. ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಅಂತ ಅರ್ಥ. ಓ ಚೋಟಾರಿ ಬರ್ತದೈತೆ ಮನೆ. ಚೋಟಾರಿ ನೋಡಪ್ಪ, ಅದ ಎಷ್ಟ್ ಚೆನ್ನಾಗ್ ತತ್ತದೆ. ತಗೊಂಡ್ರೆ ಒಂದ ನೋಡಪ್ಪ ಇಲ್ವಾನಂತ. ಹೋಗು ಹೋಗು ಮಚ್ಚ. ಅದಕ್ಕೊಂದ್ ಸ್ವಲ್ಪ ಅಕ್ಕಪ್ಪ ಇದೆಯಾ? ಫುಲ್ ಇದೆ. ಹಾ ಸರಿ. ಇಲ್ಲ ಮನೆ ಕುದಿಯಲ್ಲ. ಎಷ್ಟು ಚೆನ್ನಾಗಿ
ಸಾಕು ಬಿಡುವ, ಅದಕ್ಕಿರ್ಲಿ, ಇದಕ್ಕೆ ಜಾಸ್ತಿ ಅದು ಹೇಳ್ಬೇಕಂದ್ರೆ. ಅವರಿಬ್ರು ಅಜ್ಜಿ ತಡಕ್ತಾರೆ ಯಾರ ಮನೆಗೆ ಹೋಗೋಣ ಅಂತ. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ ಕರೆಕ್ಟಾಗಿ. ಇವಾಗ ನಾವು ಕಲ್ದೇನಹಳ್ಳಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಮ್ಮ ಬೆಳಗ್ಗೆಯಿಂದ ಹರ್ಸ್ಕೊಂಡಿದ್ದಾರೆ, ಹಳ್ಳ ಹಾಕ್ಬೇಕಂತೆ. ಅವರೇನೋ ಹರ್ಸ್ಕೊಂಡಿರ್ತಾರಲ್ವ, ಒಂದೊಂದು ನಂಬಿಕೆಗಳು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಹಾಗಾಗಿ ಈಗ ಹೋಗೋಣ ಅಂತ ಓಡ್ತಾ ಇದ್ದೀವಿ. ಎಲ್ಲರೂ ಕೂಡ ಪಾತ್ರೆ ಎಲ್ಲ ವಾಶ್ ಆಗಿದೆ. ಆ್ಯಂಡ್ ಗುಂಡು ಮತ್ತು ವಿದ್ಯಾ ಅವರು ಕೂಡ ನಿಂತ್ಕೊಂಡ್ಬಿಟ್ರು, ನಾವು ಬರ್ತೀವಿ ಅಂತ. ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು. ಆ್ಯಂಡ್ ಅಲ್ಲಾದಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದು ತೋರಿಸ್ತೀನಿ ನೋಡಿ. ಯಾಕೆ ಅರ್ಧಾಗ್ತೆ? ನಾವೇನಾರು ಹಸ್ಕೊಂಡಿದ್ರೆ ಬೆಳಗ್ಗೆಯಿಂದ ಬೇಗ ಹೋಗಿ ಒಂದು 3 ಗಂಟೆ ನನಗೆ ಹಳ್ಳ ಹಾಕ್ಬಿಟ್ಟು ಬಂದ್ಬಿಡೋಣ ದೇವ್ರಿಗೆ. ಸ್ವಲ್ಪ ಬೇಗ ಕತ್ಲಾದ್ಮೇಲೆ ಊಟ ಮಾಡೋಣ ಅಂತ ಅಂತೀವಿ. ಬಟ್ ನಮ್ಮ ಅತ್ತೆ ಹಂಗಲ್ಲ, ಸ್ವಲ್ಪ ಅವ್ರ ಹತ್ರ ತುಂಬ ಕಂಡೀಷನ್ನು. ಆ್ಯಂಡ್ ಮೋರೋವರ್ ಇಡೀ ಫ್ಯಾಮಿಲಿಗೆ ಒಳ್ಳೆಯದಾಗತ್ತೆ. ಅಂದರೆ ಎಷ್ಟೊತ್ತು ಬೇಕಾದರೂ ಎಷ್ಟು ಥರದ್ದು ಪೂಜೆಗಳನ್ನ ಅಂದರೆ ಹರಕೆಗಳನ್ನ ಬೇಕಾದ್ರೂ ಮಾಡ್ಕೊತಾರೆ. ಮತ್ತು ಅಷ್ಟು ಇದು ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ತುಂಬ ಅಂದರೆ ತುಂಬ ಇದು ಮಾಡ್ತಾರೆ. ಹೇಳ್ಬೇಕಂದ್ರೆ ಇಡೀ ನಮ್ಮ ಫ್ಯಾಮಿಲಿಗೆ ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆ ರೀತಿಯ ಒಂದೇ ಮನಸ್ಸಲ್ಲಿ ಬೇಡ್ಕೊಳ್ಳೋದು ದೇವ್ರನ್ನೇ ನಮ್ಮ ಅತ್ತೆಯವ್ರು ಮಾತ್ರನೇ. ತುಂಬ ಖುಷಿಯಾಗತ್ತೆ. ಇವಾಗ ಹಳ್ಳ ಹಾಕ್ಬಿಟ್ಟು ಗಂಧದ ಕಡ್ಡಿ ಹಚ್ಚೋಕ್ಕೆ ಬೆಂಕಿ ಪಟ್ಟಣ ಕೇಳಿದ್ರು. ಬಟ್ ನನ್ನ ಹತ್ರ ಇರಲಿಲ್ಲ. ಆಮೇಲೆ ಇನ್ನೊಬ್ಬರು ಕೂಡ ಬಂದರು, ಅವರು ಕೂಡ ಹಳ್ಳ ಹಾಕೋರೇ. ಮತ್ತು ಅವ್ರ ಹತ್ರ ಇಸ್ಕೊಂಡು ಕಡ್ಡಿ ಹಚ್ಚಿ ದೇವರಿಗೆ ಕೈ ಮುಗಿದ್ವಿ. ಇಷ್ಟು ಮುಗಿದಾದ್ಮೇಲೆ ಮನೆಗೆ ಹೋಗಿ ರಾತ್ರಿಗೆ ಒಂದ್ಸರಿ ಊಟ ಮಾಡ್ತೀನಿ ಅಂತಂದ್ರೆ ಅಷ್ಟೇ ಅವರು. ಯಾಕಂದ್ರೆ ಇವಾಗ ಸಾಯಂಕಾಲ ಬೇರೆ ಊಟ ಮಾಡಿ ನೈಟಿಗೆ ಊಟ ಮಾಡಿಬಿಟ್ರೆ ಅಲ್ಲಿಗೆ 2 ಊಟ ಆಗಿಬಿಡುತ್ತೆ. ಒಂದೇ ಊಟ ಮಾಡಬೇಕು ಅಂದ್ಬಿಟ್ಟು ಇವಾಗ ಕಡ್ಡಿ ಹಚ್ಚಿ ಕೈ ಮುಗಿತಾ ಇದ್ದಾರೆ. ಬೆಳಗಿನ ದಿನ 1-2 ಬಾಳೆಹಣ್ಣು, ಒಂದು ಸ್ವಲ್ಪ ಶರ್ಬತ್ ಕುಡಿದಿರ್ಬೋದೇನೋ ಅಷ್ಟೇ ಅವ್ರ ಪಾಪ. ಅದಕ್ಕಿಂತ ಹೆಚ್ಚು ಇನ್ನೇನು ಮಾಡಿಲ್ಲ ಅವರು. ಅಂದರೆ ಒಲೆ ಮೇಲೆ ಕುಕ್ ಮಾಡೋಂಥದ್ದನ್ನೇನು ತಿನ್ನಬಾರ್ದಂತಲ್ಲ, ಕುಡಿಲೂಬಾರ್ದು ತಿನ್ನಲೂಬಾರ್ದು. ಹಾಗಾಗಿ ಅವರು ಎರಡೂ ಕೂಡ ಮಾಡಿಲ್ಲ. ನನ್ನ ಮಗ ವಿದ್ಯಾ ನಾವು ಎಲ್ಲರೂ ಹೋಗಿದ್ವಿ. ನನ್ನ ಮಗ ಅಂತೂ ಈ ಥರ ಜಾತ್ರೆ ಸಂತೆ ಅಂದರೆ ಸಾಕು, ಟ್ಯಾಕ್ಸ್ ಹಾಕ್ತೀವಿ ವಾಪಸ್ ಅಂತ ಕರ್ಕೊಂಬರಲ್ಲ. ನಾನು ಅಂದ್ಕೊಂಡಿದ್ದು ನನ್ನ ಹತ್ರ ಏನೂ ತೆಗೆಸ್ಕೊಳ್ಳಲ್ಲ, ಏನೋ ಅಷ್ಟು ಕೇಳಿದ್ರೆ ನಾನೇ ತೆಕ್ಕೊಡಲ್ಲ ಬಿಡು ಅಂತ. ಆದರೂ ಬಿಡಲಿಲ್ಲ ಅವನು. ಅವ್ನು 100 ರೂಪಾಯಿ. ಮತ್ತು ಇನ್ನು ವಿದ್ಯಾ ಅವಳು ಕೂಡ ಚಿಕ್ಕವಳು, ಬೇಡ ಅಂತ ಹೇಳೋಕ್ಕಲ್ಲ. ವಿದ್ಯೆಗೆ 100 ರೂಪಾಯಿಂದು ಟಾಯ್ಸ್ ಕೊಡಿಸಿದ್ವಿ. ಚೆನ್ನಾಗಿತ್ತು. ಇವ್ರೇನು ಗೊತ್ತಾ, ತೆಗೆಸ್ಕೊತಾರೆ. ಅದು ಕಡಿಮೆದೇ ಆಗಲಿ ಜಾಸ್ತಿ ದುಡ್ಡಾಗಲಿ ತೆಗೆಸ್ಕೋತಾರೆ. ಬಟ್ ಅಷ್ಟೇ ಕೇರ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಬರಲ್ಲ. ಓಕೆ, ಹಾಳು ಮಾಡಿಬಿಡ್ತಾರೆ. ದೇವಸ್ಥಾನ ಅಂದರೂ ತುಂಬ, ದೇವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟೂ ಅದ್ಭುತವಾಗಿದೆ. ಕಲ್ದೇನಹಳ್ಳಿ ಮಲೆ ಮಹದೇಶ್ವರ ಸ್ವಾಮಿ ದೇವರು. ಆ್ಯಕ್ಚುಲಿ ಅದು ಒಳಗಡೆ ಎಲ್ಲ ಫೋಟೋ ತೆಗಿಯೋಂಗಿಲ್ಲ, ಒಂದು ರೂಲ್ಸ್ ಇದೆ ಅಲ್ಲಿ. ಸೊ ಹಾಗಾಗಿ ನಾನು ಅದನ್ನೇನು ತೆಗಿಯೋದಕ್ಕೆ ಹೋಗಿಲ್ಲ ಒಳಗಡೆ ಎಲ್ಲ. ಇವಾಗ ಎಲ್ಲ ಟಾಯ್ಸ್ ಎಲ್ಲ ತೊಗೊಂಡು ದೇವರಿಗೆಲ್ಲ ಕೈ ಮುಗಿದು ಬರ್ತಾಯಿದ್ವಿ. ನೆಕ್ಸ್ಟ್ ಡೇ ಜಾತ್ರೆ ಕೂಡ ಇತ್ತು, ಹೋಗಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆದಷ್ಟು ಎಡಿಟ್ ಮಾಡಬೇಕು ಅನ್ಕೊತೇನೆ, ಟೈಮ್ ಸಿಗ್ತಾಯಿಲ್ಲ. ಆ್ಯಂಡ್ ಇಲ್ಲೆಲ್ಲ ನೋಡ್ತಾರ ಟ್ಯಾಕ್ಟ್ರುಗಳು ಕೊಂಡು ಸೌದೆಗೆ ಎಷ್ಟು ಬೆಳಗುವಾಡಿ ಬ್ಯಾಡ್ರಲ್ಲಿ ಅಲ್ಲಿಂದೆಲ್ಲ ಬರ್ತವೆ ಇಲ್ಲಿಗೆ. ರಾತ್ರಿ ಎಲ್ಲ ಬೇಯುತ್ತಂತೆ ಕೊಂಡ, ಆಮೇಲೆ ಬೆಳಗ್ಗೆಗೆ ಕೊಂಡ ಆಯೋದು. ಅದ್ಭುತವಾಗಿದೆ ಮಾತ್ರ. ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನೋಡಿ. ನಾನಿವಾಗ ಅವ್ರನ್ನೆಲ್ಲ ಕರ್ಕೊಂಬಂದಿದ್ಮೇಲೆ ಇವಾಗ ಹೋಗಬೇಕು. ಈ ಒಂದು ಲೈಫಲ್ಲಿ ಅಂದರೆ ಇವಾಗ ನಾನು ಒಬ್ಬಳೇ ಕರ್ಕೊಂಡು ಹೋಗೋದು ಕರ್ಕೊಂಬರೋದು, ಮನೆಗೆ ಥಿಂಗ್ಸ್ ಬೇಕು ಅಂದರೆ ಗಾಡಿ ತೊಗೊಂಡು ಬರೋದು. ಲೈಕ್ ಗಾಡಿ ಓಡಿಸೋದಕ್ಕೆ ಸ್ವಲ್ಪ ನನಗೆ ಹೆದರ್ಕೊತಾ ಇದ್ದಳು. ಈ ಥರ ನಾವು ಅಪ್ಡೇಟ್ ಆಗಬೇಕಂದ್ರೆ ಸಮಯ ಪರಿಸ್ಥಿತಿ ತಕ್ಕನಾಗಿ ನಾವು ಬದಲಾಗ್ತಾ ಹೋಗ್ತಾ ಇರಬೇಕಲ್ಲ, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಈಗ ನಮ್ಮ ಅತ್ತೆಯವ್ರು ನಿಜವಾಗ್ಲೂ ನಮ್ಮ ಮಾವ ಇದ್ದಾಗ ಹೊರಗಡೆ ಕಾಲಿಟ್ಟು ಎಲ್ಲೂ ಓದೋರೋಲ್ಲ ಬಂದವರೋಲ್ಲ, ಏನೊಂದು ಈರುಳ್ಳಿ ಬೆಳ್ಳುಳ್ಳಿ ಅಂತ ತಂದವರಲ್ಲ ಅವರು. ನನ್ನ ಮಾವ ಇಲ್ದಾರ ಕಾರಣ ಹೊಲ ಉಳಿಸ್ತಾರೆ, ಹೊಲ ಚೆಲ್ತಾರೆ, ಮತ್ತು ಏನೇ ಥಿಂಗ್ಸ್ ಬೇಕು ಅಂತ ತೊಗೊತಾರೆ. ಆದಷ್ಟು ನಮ್ಮಲ್ಲಿ ಯಾವುದಕ್ಕೂ ಡಿಪೆಂಡ್ ಆಗಿಲ್ಲ. ಯಾವ್ದು ಕೂಗ್ತಿರೋದು? ಕಣ್ಣಿಗೆ ಯಾಕೆ ಬ್ಲೂ ಕಲರ್ ಹಾಕೊಂಡ? ಫ್ರೆಂಡ್ಸ್ ಮನೆಗೆ ಬಂದು ಟೈಮ್ ಬಂದು 5 ಕಾಲ ಆಗಿದೆ. ಇವಾಗ ನಾನು ಹಾಲು ತೊಗೊಂಬಂದ್ವಿ ಅಲ್ವಾ, ಸ್ವಲ್ಪ ಟೀ ಕಾಯಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಬಾಬಾ ಬೆಳಗ್ಗೆ ನೆಸ್ಕೊಂಡಿದ್ರಲ್ಲ, ಹಾಗಾಗಿ ಅವ್ರು ಇವಾಗ ಊಟ ಮಾಡಿ ಅಂತಂದೆ. ಅವ್ರು ಹೇಳಿದ್ರು ಇವಾಗ ಊಟ ಮಾಡಿ ಇನ್ನೊಂದ್ಸರಿ ಊಟ ಮಾಡಬಾರ್ದು ಕಣವ, 3 ಹೊತ್ತು ಅಂದರೆ ಹಸ್ಕೊಂಡಿದ್ದಕ್ಕೆ ಪ್ರಯೋಜನ, ಒಂದಿನದಲ್ಲಿ ಒಂದೇ ಸರಿ ಊಟ ಮಾಡ್ಬೇಕು, ಅದೇ ಉಪವಾಸ ಅಂತಂದರು. ಪಾಯಸ ಮಾಡಿದೆ, ಪಾಯಸ ಕೊಡಿದ್ರು. ನನಗೂ ಪಾಯಸ ಕುಡಿಯೋಂಗೆ ಆಗ್ಬಿಟ್ಟಿದೆ. ಪಾಯಸ ಚೆನ್ನಾಗಿದೆ, ಅದಕ್ಕೋಸ್ಕರ.
ಆ್ಯಂಡ್ ವಿದ್ಯಾ ಮತ್ತು ಗುಂಡಿಬ್ರಿಗೂ ಕೂಡ ಹಾಲು ಕಾಯಿಸಿ ಇಟ್ಬಿಟ್ಟಿದ್ದೀನಿ ಸಪ್ರೇಟಾಗಿ ಅವ್ರದ್ದು. ಇಬ್ರಿಗೂ ಅಷ್ಟೇ ಬೆಲ್ಲದ ಹಾಲೇ ನಾವು ಕೊಡೋದು. ಸಕ್ಕರೆ ಹಾಲು ಸಕ್ಕರೆ ಸ್ವಲ್ಪ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ ಅಂತ ಅನ್ನೋದ್ರಿಂದ ಬೆಲ್ಲನೇ ಕೊಡ್ತೀವಿ. ಎಲ್ಲನೂ ಕೆಮಿಕಲ್ಲೇ, ಬಟ್ ಇರೋದ್ರಲ್ಲಿ ಬೆಟರ್ ಅಂದರೆ ಬೆಲ್ಲ. ಹಂಗಾಗಿ ಅದು ಕೊಡ್ತಾ ಇದ್ದೀನಿ. ಸ್ವಲ್ಪ ಏನು ಪಾಯಸ ಹಾಕೊಂಡ್ಬಿಡ್ತೀನಿ. ನನಗೆ ಚೆನ್ನಾಗಿದೆ ಪಾಯಸ ಮಾತ್ರ, ನನಗೆ ಇಷ್ಟ ಆಯಿತು. ಬಟ್ ಅವ್ರಿಗೆ ಇಷ್ಟ ಆಯಿತು ಅವ್ರಲ್ಲಿ ಗೊತ್ತಿಲ್ಲ. ಮತ್ತು ತೆಳ್ಳಗೈತೆ ಅಂತ ಅಂದರೆ ಚೆನ್ನಾಗೈತೆ, ತೆಳ್ಳಗೈತೆ ಅಂದರು. ಐ ಡೋಂಟ್ ನೋ. ಅದೇನಾಗುತ್ತೆ ಅಂದರೆ ಹೆಸರುಬೇಳೆ ಪಾಯಸ ಅಲ್ವಾ, ಹೆಸರುಬೇಳೆ ತಳದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಮಸ್ತಿದೆ. ಈ ರೆಡಿ.